ಮರೆಯಾಗುತ್ತಿರುವ ಜಾನಪದ ಕಲೆ, ಸಾಂಸ್ಕೃತಿಕ ಮತ್ತು ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು. ಆದ್ದರಿಂದ ಆಗಾಗ ಜನಪದ ಹಬ್ಬ ಏರ್ಪಡಿಸಬೇಕು ಎಂದು ಅದ್ವಿತೀಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ. ಹೊಸಕೋಟೆ ನಗರದ ಅದ್ವಿತೀಯ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಅದ್ವಿತೀಯ ಜನಪದ ಹಬ್ಬ ಕಾರ್ಯಕ್ರಮದಲ್ಲಿ ಜನಪದ ಕಲಾಕೃತಿಗಳನ್ನು ವೀಕ್ಷಣೆ ಮಾಡಿದ ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಗೆ ಮಾರು ಹೋಗಿ ಭಾರತದ ಪುರಾತನದ ಜಾನಪದ ಕಲೆ, ಸೋಬಾನೆ, ಕಂಸಾಳೆ, ನೃತ್ಯ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಶಿಸಿ ಹೋಗುತ್ತಿವೆ. ಆದ್ದರಿಂದ ಹೊಸಕೋಟೆ ನಗರದ ಅದ್ವಿತೀಯ ಕಾಲೇಜಿನಲ್ಲಿ ಅದ್ವಿತೀಯ ಜಾನಪದ ಹಬ್ಬ ಎಂಬ ಜಾನಪದ ಕಲಾ ವೈಭವವನ್ನು ಮುಂದಿನ ಪೀಳಿಗೆಗೆ ತೋರಿಸುವ ನಿಟ್ಟಿನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿ ಹಳ್ಳಿಯ ಸೊಗಡು, ಜಗಲಿಕಟ್ಟೆ, ರೈತರ ಸಲಕರಣೆಗಳು ಸೇರಿದಂತೆ ವಿವಿಧ ರೀತಿಯ ಹಳ್ಳಿ ಸೊಗಡುಗಳನ್ನು ವಿವರಣೆಯಾಗಿ ಪ್ರದರ್ಶನ ಮಾಡಿದ್ದು ರೋಮಾಂಚನವಾಗಿತ್ತು ಎಂದರು. ನಾವು ಎಲ್ಲಾ ಊರುಗಳಲ್ಲಿ ಮಾಡೋ ತರ ಹಬ್ಬ ಮಾಡಲ್ಲ. ನಾವು ಒಂದು ಬೇಸಿಗೆಗಾಲದಲ್ಲಿ ಬರೋ ಫಸಲ್ನ ಇಟ್ಕೊಂಡು ನಾವು ಸುಗ್ಗಿ ಹಬ್ಬದ ತರ ಮಾಡ್ತೀವಿ. ಇದು ನಮ್ಮ ಊರಿನ ಮೊದಲ ವಿಶೇಷತೆ. ಮತ್ತೆ ಈ ಊರಲ್ಲಿ ಎಲ್ಲ ಬೇರೆ ಊರುಗಳಲ್ಲಿ ಅವ್ರವ್ರದೇ ಆದ ವಿಶೇಷತೆ ಇರುತ್ತೆ. ಆದ್ರೆ ನಮ್ಮೂರಲ್ಲಿ ಹೂವುಗಳನ್ನ ಬೆಳಿತೀವಿ, ಅದು ನಮ್ಮೂರಿನ ವಿಶೇಷತೆ. ಮತ್ತೆ ನಾವು ಕೊನೆಯದಾಗಿ ಹೇಳ್ಬೇಕಂದ್ರೆ ಸಿಟಿಗಿಂತ ಹಳ್ಳಿ ವಾತಾವರಣದಲ್ಲಿ ಏನ್ ಸಿಗುತ್ತೆ ಅಂದ್ರೆ ಅಲ್ಲಿರೋ ಮನರಂಜನೆ, ಅಲ್ಲಿರೋ ಭಾವನೆಗಳು, ಅಲ್ಲಿರೋ ಸಂಬಂಧಗಳನ್ನ ನಾವು ಇಲ್ಲಿ ನೋಡ್ಬೋದು. ಹಳ್ಳಿಗಳಲ್ಲಿ ಜನರು ಯಾವ ರೀತಿ ಅವರು ಒಟ್ಟಾಗಿರ್ತಾರೆ, ಮತ್ತೆ ಒಂದೊಂದು ಹಬ್ಬಕ್ಕೂ ಯಾವ ರೀತಿ ಒಟ್ಟಾಗಿ ಕೂಡ್ಕೊಂಡು ಎಲ್ಲ ಸಂಭ್ರಮವನ್ನ ಆಚರಿಸ್ತಾರೆ, ಅದನ್ನ ನಾವ್ ಇಲ್ಲಿ ನೋಡ್ಬೋದು. ಎಲೆಕ್ಷನ್ ಕಾಸು ಬಂದಿದ್ದು ಕಳ ಪೇಟೆ ಕಡೆ ಊಟ ಬಂದೆ. ಎಲೆಕ್ಷನ್ ಕಾಸು ಕೊಟ್ರಲ್ಲ, ನಂಗೆ ಕೂಡ ಇಲ್ಲಲ್ಲೋ. ಇಲ್ಲ ನಂಜೇಗೌಡ ಮನೆ ಬಂದು ಕೊಟ್ನಲ್ಲ ಕಲ. ನಾನು ಅವ್ನಿಗೆ ಕೆತ್ತ ಓಟ್ ಹೊತ್ತಲ್ಲ ಗುರು. ಯಾಕಲ್ಲ ಕೊಟ್ಟಿಲ್ಲಲ್ಲ. ಮೊನ್ನೆ ಬಿರಿಯಾನಿ ಎಲ್ಲ ಹಾಕ್ಸಿದಲ್ಲ ಕಲ. ಬಿರಿಯಾನಿ ಕತೆ ಓದಿ ಬಿಡು. ನನ್ನ ಹೆಂಡ್ರು ನೆನೆ ರುಚಿಯಿಂದ ಇಕ್ಕಿದ ಬೆಳೆ ಸಾರು ಮಾಡಿದ್ದು, ಹೊಟ್ಟೆ ಎಲ್ಲ ತೊಳಸ್ತಾರೆ. ಇಲ್ಲ ಹೋಗ್ಯಾ, ಇಲ್ಲ ಹೋಗ್ಯಾ, ಎಣ್ಣೆ ಹಾಕಿರ್ಬೇಕು ಅದಕ್ಕೆ. ಏನು ನಮ್ಮ ಊರಲ್ಲಿ ಸೊಮ್ಮೆ ನೋಡ್ರಿ, ನಮ್ಗೆ ಊರಲ್ಲಿ ಫಾಲ್ಸ್ ಅದ, ಅಲ್ಲಿ ನೋಡ್ರಿ ಗದ್ದೆ ಅದ, ಅಲ್ಲಿ ನೋಡ್ರಿ ನಮ್ಮ ಸ್ಪೆಷಲ್ ಅಜ್ಜಿ ಹೋಟ್ಲ್ ಅದ. ಒಳ್ಳೆ ಮುದ್ದೆ ಬಸ್ಸಾರು, ಒಳ್ಳೆ ಹುಡುಗಿರದಾರ. ಪ್ರತಿಯೊಬ್ಬರು ಕೃಷಿಕರಾಗಿರ್ಬೋದು, ನಾಗರಿಕರಾಗಿರ್ಬೋದು ಸರ್, ನೀರನ್ನೇ ಬಳಸ್ತಾ ಇರ್ಬೋದು ಸರ್. ಆದರೆ ಬೇಸಿಗೆ ಕಾಲ ಆ ಜರಿ ಏನು ಇವಾಗ ಕರೀತಾ ಇತ್ತು ಸರ್, ಅದು ಇಷ್ಟು ತೀರ ಕಡಿಮೆ ಆಗ್ತದೆ ಸರ್. ಜನರು ನಾಗರಿಕರಾಗಿರ್ಬೋದು, ಅವ್ರಿಗೆ ಬಳಕೆಯೂ ಸಹ ನಮ್ಗೆ ಸ್ವಲ್ಪ ತಲೆ ಮೇಲೆ ಎತ್ತಿರೋ ಬುದ್ಧಿ ನಮ್ಮ ಕೈಲಿ ಎತ್ತಕ್ಕಾಗ್ತಾ ಇಲ್ಲ. ಮಕ್ಕಳು ಮರಿ ಎಲ್ಲ ತಣ್ಣಗಿರ್ಲಿ. ಮತ್ತೆ ಮಳೆ ಬಂದ್ರೆ ಬೆಳೆ ಬರುತ್ತೆ. ಮಳೆ ಬಂದಾಗ ಏನಾಗಿದೆ ಇದು ಬೇರೆ ಮಗಳನ್ನ ನಾಚಿಕೆ ಸಮಯ ಹಳ್ಳಿ ಕಡೆ ತೋಟ ಕೋಟ ತಾನೆ ನೋಡೋದು. ಇಲ್ಲ ಸರ್, ನಮ್ಗ ಇದು 5 ಎಕರೆ ಹೊಲ ಐತೆ, 2 ಮನೆ ಐತೆ. ನಿಮ್ ಹುಡುಗಿ ಕೊಟ್ರೆ ಸಂದಾಗ ನೋಡ್ಕೊಂತೀವಿ, ನೋಡ್ಕೊಂತಾರೆ. ಜ್ವರ ಕೇಳ ಅಭ್ಯಾಸ ಇದೆಯಾ ಅಂತ ಏನೂ ಇಲ್ಲ. ಅಂತೇನಿಲ್ಲ ಅಂತಂದ್ರೆ ಇನ್ಯಾವುದಿದೆ? ಲಂಗ ಲಾತಿ ನೋಡ್ಲಾ, ಲಾತಿ ನೋಡ್ಲಾ ನಂದು. ಅದು ರಾಶಿ ಕಲ. ಏನ್ ನೋಡ್ಲಾ, ತಿಮ್ಮ ರಾತಿ ಕಡ್ಲಾ, ತಿಮ್ಮ ತೋತ್ಲಾ. ಅದು ಸೀಸನಲ್ ಏನಿದೆ ಸರ್. ಅದೇನು ಮಾಡುತ್ತೆ, ನೀವು ಕಾಫಿ ಬೀಜ ನೋಡಿದ್ರೆ ಸರ್, ರೆಡ್ ಕಲರ್ ಇರುತ್ತೆ ಅದು ಅನ್ನದಾಗ. ಅದೇನ್ ರೆಡ್ ಕಲರ್ ತಿಂತಲ್ಲ ಸರ್, ಅದಕ್ಕೆ ಕನ್ಸ್ಯೂಮ್ ಮಾಡುತ್ತೆ ಸರ್. ರೆಡ್ ಕಲರ್ ಇದಿರುತ್ತಲ್ಲ ಅದು ಮಾತ್ರ ಕನ್ಸ್ಯೂಮ್ ಆಗಿ ಸೀಡ್ ಏನಿದೆ ಸರ್ ಅದು ವಾಪಸ್ ಬರುತ್ತೆ. ಏನ್ ಮಾಡ್ತಾರೆ, ಪ್ರತಿಯೊಬ್ರು ಹಳ್ಳಿಯವರು ಸೇರ್ಕೊಂಡು ಗ್ರಾಮ ದೇವತೆ ಅಂತ ಹೆಸರಿರ್ತಾರೆ ಸರ್. ಆ ದೇವತೆನ ಎಲ್ಲರೂ ಪೂಜಿಸ್ತಾರೆ ಸರ್. ಇರೋದಿಲ್ಲ ಸರ್, ಅದು ಮಾರಿ ದೇವತೆಗಳು ಸರ್. ಆಗಿನ ಕಾಲದ ಜನಪದರು ಮಾರಿಯಮ್ಮ ಅಂತ ಅಥವಾ ಕಟರಮ್ಮ ಅಂತ ಏನ್ ಮಾಡ್ತಾರೆ ಅಂದ್ರೆ, ಮಹಾಮಾರಿ ಬರುತ್ತೆ ಸರ್. ನೀವು ಕೇಳಿರ್ಬೋದು, ಹಾಗೆ ನೀವು ಈಗ ಕೋವಿಡ್ ಹೆಂಗಿದೆಯೋ ಹಾಗೆ ಮಹಾಮಾರಿ ಬರ್ತಿತ್ತು ಸರ್. ಸ್ಮಾಲ್ ಪಾಕ್ಸ್ ಎಲ್ಲ ಬರ್ತಿತ್ತು. ನಮ್ಮ ಹೆಸರು ಚಂದ್ರಶೇಖರ್, ಅದ್ವಿತೀಯ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು. ಸೊ ಈಗ ನಮ್ಮ ಕಾಲೇಜಲ್ಲಿ ಜನಪದ ಕಲೆಗಳ ವೈಭವ
ಅಂದರೆ ಅದ್ವಿತೀಯ ಹಬ್ಬ ಒಂದು ಥೀಮ್ನಲ್ಲಿ ಜನಪದ ಕಲೆಗಳ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮಕ್ಕಳು ಬಹಳ ವಿಜೃಂಭಣೆಯಿಂದ ಎಲ್ಲ ತಮ್ಮ ಶಾಲಾ ಕೊಠಡಿಗಳನ್ನು ಒಂದೊಂದು ಜನಪದ ಕಲೆಗೆ ಹೊಂದುವಂತೆ ಅಲಂಕರಿಸಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಲಂಕರಿಸಿ ಮತ್ತು ಹಳ್ಳಿ ಸೊಗಡನ್ನು ತೋರಿಸಿದ್ದಾರೆ. ಸೊ ಯಾಕೆಂದರೆ ಜನಪದ ಕಲೆ ಅನ್ನುವುದು ಪ್ರಾಚೀನವಾದದ್ದು, ಇದು ಮಧ್ಯದಲ್ಲಿ ಬಂದಿದ್ದಲ್ಲ, ಈ ಇತ್ತೀಚಿನ ಅಲ್ಲ, ತುಂಬ ಪ್ರಾಚೀನವಾದದ್ದು. ಅದನ್ನ ಒಂದು ಸ್ಥಿತಿಗತಿ ಹೇಗಿದೆ, ಯಾಕೆಂದರೆ ಕೆಲವೊಂದು ಮಕ್ಕಳಿಗೆ ಕಂಸಾಳೆ ಅಂದರೆ ಏನು, ಡೊಳ್ಳು ಕುಣಿತ ಅಂದರೆ ಏನು, ವೀರಗಾಸ ಅಂದರೆ ಏನು, ಪೂಜಾ ಕುಣಿತ ಅಂದರೆ ಏನು, ಸೋಮನ ಕುಣಿತ ಅಂದರೆ ಏನು, ನಾಗಮಂಡಲ, ಭೂತಾರಾಧನೆ, ಸೊ ಕೆಲವೊಂದು ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಸೊ ಅದರಿಂದ ಮಕ್ಕಳಿಗೆ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಇದನ್ನು ನಮ್ಮ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೀವಿ. ಮಕ್ಕಳು ತುಂಬ ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಅದೇ ರೀತಿ ನಾವು ಬರೀ ಒಂದು ಅಕಾಡೆಮಿಕ್ ಒಂದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಅಕಾಡೆಮಿಕ್ ಒಂದಕ್ಕೆ ಸೀಮಿತವಾಗಿಲ್ಲ. ಅದು ಬಿಟ್ಟು ಈಗ ಸ್ಪೋರ್ಟ್ಸ್ ಇರ್ಬೋದು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮೇಯ್ನ್ ಅಂದರೆ ಅದ್ವಿತೀಯ ಹಬ್ಬ ಮತ್ತು ಗ್ರ್ಯಾಜುಯೇಷನ್ ಡೇ ಮಾಡ್ತೀವಿ. ಸೊ ಅದಾದ ನಂತರ ಒಂದು ಮಕ್ಕಳಿಗೆ ಬೇರೆ ಬೇರೆ ಕೋರ್ಸಸ್ಸು, ಈಗ ಆರ್ಟ್ ಆ್ಯಂಡ್ ಕೋರ್ಸಸ್ ಇರ್ಬೋದು ಮತ್ತು CA ಇರ್ಬೋದು, ಆ ರೀತಿ ಅಕಾಡೆಮಿಕ್ಕು ಪ್ರೋತ್ಸಾಹ ಕೊಡ್ತೀವಿ. ಸೊ ಅದು ಬಿಟ್ಟು ಬೇರೆ ಕೋರ್ಸ್ಗಳಿಗೆ ಈಗ ಮಕ್ಕಳಿಗೆ ಒಂದು ಕೆಲಸಕ್ಕೆ ಹೋಗಲಿಕ್ಕೆ ಯಾವುದು ಒಂದು ಅನುಕೂಲ ಆಗುತ್ತೋ ಸೊ ಆ ರೀತಿ ಎಲ್ಲ ಬೇರೆ ಬೇರೆ ಕೋರ್ಸ್ಗಳನ್ನ ನಾವು ಉತ್ತೇಜನ ಮಾಡಿಕೊಡ್ತೀವಿ. ಬಳಿಕ ಅದ್ವಿತೀಯ ಕಾಲೇಜಿನ ಅಧ್ಯಕ್ಷರಾದ ಕೆಂಪಣ್ಣ ಮಾತನಾಡಿ, ಎಲ್ಲಾ ಕಾಲೇಜಿನಂತೆ ಬರೀ ಓದು ಬರಿ ಅಂತ ಹೇಳುವ ಬದಲು ಮಕ್ಕಳಿಗೆ ಕಲೆ, ಸಾಂಸ್ಕೃತಿಕ, ಜಾನಪದ, ಡೊಳ್ಳು ಕುಣಿತ, ಕಂಸಾಳೆ, ತಮಟೆ, ಪೂಜಾ ಕುಣಿತ ಇಂತಹ ನಸಿ ಹೋಗುತ್ತಿರುವ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ವಿಭಿನ್ನವಾಗಿ ಈ ಅದ್ವಿತೀಯ ಹಬ್ಬ ಆಚರಣೆ ಮಾಡುತ್ತಿದ್ದು, ವಿಜೇತರಾದ ಗುಂಪುಗಳಿಗೆ ನಗದು ಹಣವನ್ನ ನೀಡುತ್ತಿದ್ದೇವೆ ಎಂದರು. ಸರ್ ನಮಸ್ತೆ, ನನ್ನ ಹೆಸರು ಕೆಂಪಣ್ಣ ಅಂತೇಳಿ, ಅದ್ವಿತೀಯ ಕಾಲೇಜಿನ ಅಧ್ಯಕ್ಷರು. ಸೊ ಇದು ಸ್ಟಾರ್ಟ್ ಮಾಡಿ ನಾವು ಆ್ಯಕ್ಚುಲಿ 3 ವರ್ಷ ಆಯಿತು. 3 ವರ್ಷ ಅಂತಂದರೆ ನಾವು ಮಕ್ಕಳಿಗೆ ಅಪ್ರೋಚ್ ಮಾಡಿದ್ವಿ. ಸೊ ಯಾವ ರೀತಿ ಮಕ್ಕಳು ನಮ್ಮಲ್ಲಿ ವಿಭಿನ್ನ ಅನ್ನೋದನ್ನು ನಾವು ತೋರಿಸ್ಬೇಕಾಗಿತ್ತು. ಸೊ ಮಕ್ಕಳು ನಾವೇ ಕರೆದು ಏನು ಮಾಡಿದ್ವಿ, ಪ್ರಿನ್ಸಿಪಲ್, ನಾವು ಮ್ಯಾನೇಜ್ಮೆಂಟ್ ಎಲ್ಲ ಕೂತು ಮಾತಾಡಿ ಮಕ್ಕಳಿಗೆ ಹಳ್ಳಿ ವಾತಾವರಣ ಅಂದರೆ ಏನು, ಯಾವ ರೀತಿ ಇರುತ್ತೆ ಇವೆಲ್ಲನೂ ಅನ್ನೋದೊಂದು ನಮ್ಮ ಜನಗಳಿಗೆ ಗೊತ್ತಿರುತ್ತೆ. ಇಲ್ಲಿ ಎಷ್ಟೋ ಜನಕ್ಕೆ ತುಂಬ ಜನ ಗೊತ್ತೇ ಇರೋದಿಲ್ಲ, ಯಾಕಂದರೆ ಸಿಟಿಯಿಂದನೂ ಬರೋರಿದ್ದಾರೆ, ಹಳ್ಳಿಯಿಂದನೂ ಬರೋರಿದ್ದಾರೆ. ಸೊ ಆ ಕಾನ್ಸೆಪ್ಟ್ ನೀವು ಮಾಡಿ ಅಂತ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ. ಎವ್ರಿ ಇಯರ್ ಅವ್ರು ಏನು ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡ್ತಾಯಿದ್ರು. ಸೊ ಈ ಸಲ ಏನು ಮಾಡಿದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಯಾಕಂದರೆ ಎವ್ರಿ ಇಯರು ನಮ್ಮಲ್ಲಿ ಏನಾದರೂ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಸರಿ ಹೇಳ್ದಾಗೆ ನಮ್ಮಲ್ಲಿ ಡೊಳ್ಳು ಕುಣಿತ ಅಂದರೆ ಅಂತ ಗೊತ್ತಿರಲ್ಲ, ಆಮೇಲೆ ನಮಗೆ ಕಂಸಾಳೆ ಅಂದರೆ ಅಂತ ಗೊತ್ತಿರೋದಿಲ್ಲ. ನಮಗೆ ಜನಪದ ಅಂತಂದಾಗ ನಾವು ಬರೀ TVಯಲ್ಲಿ ನೋಡಿರ್ತೀವಿ, ಬಟ್ ನಾವು ರಿಯಲಿಸ್ಟಿಕ್ ಯಾವತ್ತೂ ಇದು ಮಾಡಲಿಲ್ಲ, ನಾವು ಫೀಲ್ ಮಾಡಲೇ ಇಲ್ಲ. ಸೊ ಹಾಗಾಗಿ ನಾವು ಎವ್ರಿ ಕ್ಲಾಸ್ ರೂಮ್ಗೂ ಒಂದೊಂದು ಕಾನ್ಸೆಪ್ಟ್ ಅಂತ ನಾವು ಒಂದು ಕೊಟ್ಟಿರ್ತೀವಿ. ಅದು ಆ ಕಾನ್ಸೆಪ್ಟ್ ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಕಾನ್ಸೆಪ್ಟ್ ತೊಗೊತಾರೆ. ಅವರೇ ಸ್ಟೂಡೆಂಟ್ಸೇ, ನಾವ್ಯಾರೂ ಕೊಡೋದಿಲ್ಲ ಕಾನ್ಸೆಪ್ಟು, ಸ್ಟೂಡೆಂಟ್ಸೇ ಡಿಸ್ಕಸ್ ಮಾಡ್ತಾರೆ. ಅವ್ರದ್ದೇ ಆದಂಥ ಒಂದು ಟೀಮ್ ಇರುತ್ತೆ, ಪ್ರತಿಯೊಬ್ಬರು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಏನು ಕಾನ್ಸೆಪ್ಟ್ ಮಾಡಬೇಕು ಅಂತ ಒಂದು ಯೂನಿಟಿಯಲ್ಲಿ ಡಿಸ್ಕಸ್ ಮಾಡಿಕೊಂಡು ಅದನ್ನೇನು ಮಾಡ್ತಾರೆ, ಮತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಎಕ್ಸಿಕ್ಯೂಟ್ ಯಾವ ಥರ ಮಾಡಿದ್ದಾರೆ ಅಂತಂದರೆ, ಸೀರಿಯಸ್ಲಿ ನಾವು ನೋಡಬೇಕು ಅಂತಂದರೆ ಒಂದು ಹಳ್ಳಿಗೆ ಹೋದಾಗ ನಾವು ಯಾವ ರೀತಿ ನಮ್ಗೆ ಫೀಲ್ ಆಗುತ್ತೋ, ಸೊ ಹಾಗೆ ಒಂದು ಹಳ್ಳಿ ಜನ ಯಾವ ಥರ ನಮ್ಮ ರಿಸೀವ್ ಮಾಡ್ಕೊತಾರೆ ಅಂದರೆ, ಒಂದು ನಮಗೆ ಆರತಿ ಎತ್ತೋದ್ರಿಂದ ಹಿಡಿದು, ಸ್ಟಾರ್ಟಿಂಗ್ ಹೇಳೋದು ಆರತಿ ಎತ್ತೋದ್ರಿಂದ ಹಿಡಿದು ಅವ್ರಿಗೊಂದು ಮಜ್ಜಿಗೆನೋ ಇಲ್ಲ ಒಂದು ನೀರೋ ಏನಾದರೂ ಒಂದು ಆ ಗೆಸ್ಚರ್ ಹೇಳೋದು. ನಾನು ಎಷ್ಟೋ ಕಡೆ ನಾವು ಬಂದ ತಕ್ಷಣ ನಮ್ಮ ಕಡೆ ಏನು ಮಾಡ್ತೀವಿ, ಕೂರಿಸ್ತೀವಿ, ಮಾತಾಡ್ತೀವಿ, ಹಾಗೆ ಎದ್ದು ಕಳಿಸ್ತಾ ಇರ್ತೀವಿ ನಾವು. ಬಟ್ ಹಳ್ಳಿ ಜನ ಆಗಲ್ಲ, ಅವರು ಆ ಪ್ರೀತಿ ಕೊಡೋ ರೀತಿಯೇ ಬೇರೆ. ಅವ್ರ ಮನಸ್ಸಲ್ಲಿ ಯಾವುದೇ ಥರ ಕಲ್ಮಶ ಇರೋದಿಲ್ಲ. ಆ ರೀತಿ ಅವರು ಬೆಳೆದಿರ್ತಾರೆ. ಆ ಒಂದು ಸಂಬಂಧಗಳಿಗೆ ಅವ್ರು ಒಂದು ಬೆಲೆ ಕೊಡ್ತಾರೆ, ಆ ಫ್ರೆಂಡ್ಶಿಪ್ಗೊಂದು ಬೆಲೆ ಕೊಡ್ತಾರೆ ಅವರೆಲ್ಲನೂ. ಆ ರೀತಿ ನಾವೇನು ಮಾಡಿದ್ವಿ ನೋಡಿದ್ವಿ. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ಥರ ಇರುತ್ತೆ, ಒಂದು ರಚ್ಚಕಟ್ಟೆ ಇರ್ಬೋದು, ಆ ರಚ್ಚಕಟ್ಟೆ ಹತ್ರ ಏನೇನೆಲ್ಲ ಮಾತಾಡ್ತಾರೆ, ಯಾವ ಥರ ಪೂಜೆಗಳು ನಡೆಯುತ್ತೆ, ಒಂದು ಹಳ್ಳಿ ಕಟ್ಟೆ ಅಂತ ಇರ್ಬೋದು, ಯಾವ ಥರ ಅಲ್ಲೆಲ್ಲ ತರಳೆ ಮಾಡ್ತಾರೆ, ಮಾತಾಡಿಕೊಂಡು ಹಳ್ಳಿ ಸೊಗಡು ಇದು ಮಾಡ್ತಾರೆ, ಒಂದು ಚೌಕಾಬಾರ ಆಡಿಕೊಂಡು. ಈ ಥರ ಮಕ್ಕಳು ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋ ಥರ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಒಂದು ಎಕ್ಸ್ಪೆನ್ಸಸ್ಸಲ್ಲಿ. ಇನ್ನೊಂದು ಇದರಲ್ಲಿ ಮ್ಯಾನೇಜ್ಮೆಂಟ್ ಮೆಂಬರ್ಸು, ಪ್ರಿನ್ಸಿಪಲ್ಲು, ಟೀಚರ್ಸ್ ಯಾರೂ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ವಾಲಂಟಿಯರಾಗಿ ಮಕ್ಕಳೇ ಎಷ್ಟಾದರೂ ಆಗಲಿ ಅಂತೇಳಿ, ಅದು 500 ಇರ್ಬೋದು, 1000 ಇರ್ಬೋದು ಪರ್ ಹೆಡ್ಡು, ಪ್ರತಿಯೊಬ್ಬರು ಮಕ್ಕಳೇ ಅದನ್ನ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ನಮ್ಮ ಹತ್ರ ಯಾವತ್ತೂ ಅವ್ರೇನು ಕೇಳಿಲ್ಲ.
ಸರ್ ನಮಗೊಂದು ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದು ಮಾಡಿದರು. ಸೊ ಹಾಗಾಗಿ ಅವ್ರಿಗೆ ಒಂದು ಅವಕಾಶ ನಾವು ಮಾಡಿಕೊಟ್ವಿ. ಅಂತೆ ನಾವು ಶಿಕ್ಷಣ ಅನ್ನೋದು ಒಂದೇ ಅಲ್ಲ, ಶಿಕ್ಷಣ ಪ್ರತಿಯೊಬ್ಬರು ಇವತ್ತು ಕೊಡ್ತಾರೆ. ಬಟ್ ಪ್ರತಿಯೊಂದು ಕಾಲೇಜಲ್ಲಿ ಒಂದು ಮಾರಲ್ ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟು. ಆ ಮಾರಲ್ ಎಜುಕೇಷನ್ ಜೊತೆಯಲ್ಲೇ ಈ ಥರ ಹಳ್ಳಿ ಸೊಗಡು ಯಾವ ಥರ ಅನ್ನೋದನ್ನು ನಾವು ಒಂದು ಪ್ರಪಂಚಕ್ಕೆ ನಾವೂ ಅದನ್ನು ತಿಳಿಸ್ಬೇಕಾಗತ್ತೆ. ಬಟ್ ಅದನ್ನು ಎಲ್ಲೋ ಒಂದು ಕಡೆ ನಾವು ಮರಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಅನ್ನಿಸ್ದಾಗ ಏನು ಮಾಡಿದ್ವಿ, ಮಕ್ಳು ಈ ಥರ ಎಲ್ಲ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ತುಂಬ ಖುಷಿ ಇದೆ ಸರ್. ಇನ್ನೊಂದು ನಮ್ಮದು ಅದೇ ಹೇಳಿದ್ನಲ್ಲ, ಈಗ ಅಕಾಡೆಮಿಕ್ಸ್ ಅಂತಂದಾಗ ನಾವು PUC ಆಗಿರ್ಬೋದು ಸ್ಟೇಟ್ಗೆ 7th ರ್ಯಾಂಕ್ ಕೊಟ್ವಿ, ಮತ್ತು ಸ್ಟೇಟಿಗೆ 9th ರ್ಯಾಂಕು ನಾವು ಕೊಟ್ಟಿದ್ದೀವಿ. ಸೊ ಎಜುಕೇಷನ್ ಒಂದೇ ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ, ಮಕ್ಕಳಿಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸು, ಒಂದು ಸ್ಪೋರ್ಟ್ಸು, ಪ್ರತಿಯೊಂದು ಮಕ್ಕಳ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅವ್ರಿಗೆ ಯಾವತ್ತೂ ನಾವು ಮೆಮೊರೀಸ್ ನಾವು ಕೊಟ್ಟಿದ್ದೀವಿ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾಲೇಜಲ್ಲಿ ಕೆಲವು ಕಡೆ ಮೆಮೊರೀಸೇ ಇರೋದಿಲ್ಲ, ಈ ಥರ ಇರುತ್ತೆ. ಸೊ ನಾವಾಗ ಏನು ಮಾಡಿದ್ದೀವಿ, ಈಗ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸ್ ಮತ್ತು ಥರ್ಡ್ ಪ್ಲೇಸ್ ಅಂತ ನಾವು ಮಾಡಿದ್ದೀವಿ. ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್ ಯಾವ ಥರ ನಾವು ಡಿಸೈಡ್ ಮಾಡ್ತೀವಿ ಅಂತಂದರೆ, ಅವ್ರು ಮಾಡಿರೋಂಥ ಒಂದು ಕ್ಲಾಸ್ ರೂಮ್ ಡೆಕೋರೇಷನ್ ಇರ್ಬೋದು, ಅವ್ರು ಮಾಡಿರೋಂಥ ಪ್ರತಿಯೊಂದು ಯೂಸ್ ಮಾಡಿರೋಂಥ ಒಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಇದು ಮಾಡ್ತೀವಿ ನಾವು. ಅದಾದಮೇಲೆ ಆನ್ ಸ್ಟೇಜ್ ಪರ್ಫಾರ್ಮೆನ್ಸು ಕೂಡ ಇರುತ್ತೆ. ಸೊ ಎರಡೂ ನಾವು ಕನ್ಸಿಡರ್ ಮಾಡಿ ಅದ್ರಲ್ಲಿ ದಿ ಬೆಸ್ಟ್ ಯಾರು ಅಂತ ಹೇಳ್ತಾರೋ ಅಂದರೆ ನಾವು ಯಾರನ್ನ ಡಿಸೈಡ್ ಮಾಡ್ತೀವೋ ಇದ್ರ ಮೇಲೆ ಕಾನ್ಸೆಪ್ಟಲ್ಲಿ ನಾವು ಮಾಡಿರ್ತೀವಿ. ಸೊ ಫಸ್ಟು, ಸೆಕೆಂಡು ಮತ್ತು ಥರ್ಡ್ ಅನ್ನೋ ಪ್ರೈಸ್ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಅದರಲ್ಲಿ ಕ್ಯಾಶ್ ಪ್ರೈಸ್ ಬಂದು ಫಸ್ಟ್ ಪ್ರೈಸ್ಗೆ 8,000 ನಾವು ಕೊಡ್ತಾಯಿದ್ದೀವಿ, ಮತ್ತು ಸೆಕೆಂಡ್ ಪ್ರೈಸ್ಗೆ 5,000, ಮತ್ತು ಥರ್ಡ್ ಪ್ರೈಸ್ಗೆ 3,000. ಮತ್ತು ಯಾರ್ಯಾರು ಇದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ಸೊ ಅವ್ರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಒಂದು ಎಂಕರೇಜ್ಮೆಂಟ್ ಮಾಡಿ ನಾವು ಅವ್ರಿಗೂ ಒಂದು ಪ್ರೋತ್ಸಾಹಧನ ಅಂತೇಳಿ ನಾವು ಉಳಿದಿರೋಂಥ ಟೀಮ್ಗೆಲ್ಲನೂ ಪ್ರೋತ್ಸಾಹಧನ ಅಂತೇಳಿ 2,000 ರೂಪಾಯಿ ಕೊಡ್ತಾಯಿದ್ದೀವಿ. ರೆಡಿ ಮಾಡ್ಸೋದಲ್ವಾ, ಇಷ್ಟೆಲ್ಲ ಮಾತಾಡ್ತೀರಾ, ಬರೀ ದುಡ್ಡು ತಗೊಂಡು ನೀವು ಓಟ್ ಹಾಕ್ಬಿಟ್ರೆ ಹೆಂಗೆ ನೋಡಿ. I would like to call upon Karthik to begin the program by invoking the chief blessings of the Lord with a prayer song. PU and Degree College. We welcome all our management, principal, teaching staff and non-teaching staff, our beloved juniors. It gives soul to the universe, wings to the mind, flight to the imagination, and charm and guide. ನನ್ನ ಹೆಸರು ಲೋಕೇಶ್ ಅಂತ, ನಾನು ಚಾರ್ಟರ್ಡ್ ಅಕೌಂಟೆಂಟ್. ಈ ಅದ್ವಿತೀಯ ಸಂಸ್ಥೆಯ ನಾನು ಒಬ್ಬ ಸಂಸ್ಥಾಪಕ. ಅಂದರೆ ಆಲ್ರೆಡಿ ಅದ್ವಿತೀಯ ಹಬ್ಬ ಅಂತ ಮಾಡ್ತಾಯಿದ್ದೀವಿ. ಇದು ಮೂರನೇ ವರ್ಷ ಇದು ಮೂರನೇ ವರ್ಷ ಇದು ಮಾಡ್ತಾ ಇರೋದು. ಏನಂತಂದರೆ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟನ್ನ ನಾವು ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾರೆ. ಒಂದು ಸಲ ನಾವು ರಾಜ್ಯ ಮಾಡಿದರೆ, ಒಂದು ಸಲ ಜಿಲ್ಲೆ ಮಾಡಿದರೆ, ಈ ಸಲ ಹಳ್ಳಿ ಮಾಡ್ತಾಯಿದ್ದೀವಿ. ಅಂದರೆ ಏನು ಮೇಯ್ನ್ ಉದ್ದೇಶ ಏನು ಅಂತಂದರೆ, ಎಲ್ಲರೂ ಕಾಲೇಜ್ ಅಂತ ಬಂದಂದರೆ ಎಲ್ಲರೂ ಏನೋ ರ್ಯಾಂಕ್ ಇರ್ಬೋದು, ಅಕಾಡೆಮಿಕ್ಸಲ್ಲಿ ತುಂಬ ಸ್ಟ್ರಾಂಗ್. ಆಲ್ರೆಡಿ ಮಾತಾಡಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಮತ್ತು ನಮ್ಮ ಚೇರ್ಮನ್ ಸರ್ ಇಬ್ಬರೂ. ಅಕಾಡೆಮಿಕ್ಸಲ್ಲಿ ಎಲ್ಲರೂ ಅಕಾಡೆಮಿಕ್ಸ್ ಅಂತ ಹೋಗ್ತಿದ್ದಾರೆ. ಬಟ್ ನಮ್ಮ ಹಳ್ಳಿ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ಇದನ್ನೆಲ್ಲನೂ ಹುಡುಗರಿಗೆ ಎಷ್ಟೊಂದು ಜನಕ್ಕೆ ಬೇಸಿಕ್ಸೇ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಮತ್ತು ಇನ್ನೊಂದು ಸೊಗಡನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಈ ಥರ ಪ್ರೋಗ್ರಾಮ್ಗಳನ್ನ ನಾವು ಮಾಡ್ತಾಯಿರ್ತೀವಿ. ಮತ್ತು ಮಕ್ಕಳು ಅಷ್ಟೇ ತುಂಬ ಆ್ಯಕ್ಟಿವಾಗಿ 15 ದಿನದಿಂದ ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಎಲ್ಲ ಪ್ರೋಗ್ರಾಮ್ಗಳು ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. 15 ದಿನದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀವಿ. ಆ್ಯಂಡ್ ಮಕ್ಕಳು ಅಷ್ಟೇ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇದರ ಮೇಯ್ನ್ ಉದ್ದೇಶ ಏನು ಅಂತಂದರೆ, ಎಲ್ಲ ಮಕ್ಕಳಿಗೂ, ಎಲ್ಲ ತಂದೆ ತಾಯಿಯಂದರಿಗೂ ಗೊತ್ತಿರಬೇಕು, ನಮ್ಮ ಹಳ್ಳಿ ಸೊಗಡನ್ನ ನಾವು ಕಳ್ಕೊಬಾರ್ದು. ಇದು ಯಾವಾಗಲೂ ಪರ್ಮನೆಂಟಾಗಿರುತ್ತೆ. ಈಗೆಲ್ಲನೂ ಅರ್ಬನೈಸೇಷನ್ ಅಂತ ಆಗ್ಬಿಟ್ಟು ಎಲ್ಲರೂ ಸಿಟಿ ಜೀವನ ನೋಡ್ತಾ ಇದ್ದಾರೆ. ಬಟ್ ಹಳ್ಳಿಲಿರೋ ಆ ಎನ್ವಿರಾನ್ಮೆಂಟು, ಆ ಕಲ್ಚರು, ಇದನ್ನೆಲ್ಲದನ್ನು ಎಲ್ಲರೂ ಮತ್ತೆ ವಾಪಸ್ ಅದೇ ಹೋಗಲಿ ಅಂತ ಉದ್ದೇಶದಿಂದ ನಾವು ಈ ಥರ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದೀವಿ. ಮತ್ತು ಇನ್ನೇನಂತಂದರೆ, ನಮ್ಮ ಅದ್ವಿತೀಯ ಕಾಲೇಜ್ ಬಗ್ಗೆ ಆಲ್ರೆಡಿ ಪ್ರಿನ್ಸಿಪಲ್ ಸರ್ ಹೇಳಿದ್ದಾರೆ. ಈಗ CS ಅಥವಾ CMA ಅಂತ ಒಂದು ಪ್ರೊಫೆಷ್ನಲ್ ಕೋರ್ಸಸ್ನು ನಮ್ಮ ಕಾಲೇಜಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಪಾರ್ಟ್ ಫ್ರಮ್ ನಮ್ಮ ನಾರ್ಮಲ್ BCom ಬಿಟ್ಟು ನಮ್ಮ ಎಲ್ಲ ಈ ಸಲ ಆಲ್ರೆಡಿ ಇದಕ್ಕೆ ಹುಡುಗರನ್ನ ಪ್ರೋತ್ಸಾಹ ಕೊಡಬೇಕು, ಯಾರು ಪಾರ್ಟಿಸಿಪೇಟ್ ಮಾಡದೆ ಹೋಗಬಾರ್ದು ಅಂತ ನಾವು ಆಲ್ರೆಡಿ ಪ್ರೋತ್ಸಾಹನೂ ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಈ ಸಂದರ್ಭದಲ್ಲಿ ಕಾಲೇಜಿನ PUC ವಿಭಾಗದ ಪ್ರಾಂಶುಪಾಲರಾದ ಮೋಹನ್ ಅವರು, ಆಡಳಿತ ಮಂಡಳಿಯ ನಿರ್ದೇಶಕರಾದ ಪ್ರಸಾದ್ ಅವರು, ವ್ಯವಸ್ಥಾಪಕ ನಿರ್ದೇಶಕರಾದ ಲೋಕೇಶ್ ಅವರು, CEO ಹರಿಪ್ರಸಾದ್ ಅವರು ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.